ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ ಮ್ಯಾಚ್ RCB ಗೆಲ್ತಾ ಇದ್ದಂಗೆ ಗೊತ್ತಿರೋದ್ರೆ ಪ್ಲೇ ಆಫ್ಸ್ಗೆ ನಾವು ಎಂಟ್ರಿ ಕೊಟ್ಟಿದ್ದಾಗಿದೆ ಅಂತ. ಇಷ್ಟು ಬೇಗ WPL ಇತಿಹಾಸದಲ್ಲೇ ಯಾವ ಟೀಮು ಕೂಡ ಕ್ವಾಲಿಫೈ ಆಗಿಲ್ಲ ಅಂತಲೂ ಕೂಡ ಗೊತ್ತಿರೋ ವಿಚಾರನೇ. ಇನ್ನು ಮಿಕ್ಕಿರೋಂಥ ಟೀಮ್ಗಳಿಂದ 4 ಟೀಮ್ಗಳೇನಿದ್ದಾವೆ ಅವರು ಇನ್ನೂ ಎಷ್ಟು ಮ್ಯಾಚ್ಗಳನ್ನ ತಗೊಂತಾರೆ ಅಂತ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಮಿಕ್ಕಿರೋ ಟೀಮ್ಗಳಿಗೆ. ನಮ್ಮ RCB ಎದುರಿಗೆ ಯಾರಿಗೂ ಕೂಡ ಕಾಂಪಿಟೇಷನ್ ಕೊಡೋಕ್ಕಾಗ್ತಿಲ್ಲ. ಬೇರೆ ಟೀಮ್ಗಳ ಹತ್ರ ಕಾಂಪಿಟೇಷನ್ ಒಂದು ರೇಂಜಿಗೆ ಚೆನ್ನಾಗೇ ನಡೀತಿದೆ. ನನ್ನ ಪ್ರಕಾರ ಅಲ್ಲಿ ಬುಡ್ದವ್ರಿಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಲಾಸ್ಟ್ ಮ್ಯಾಚ್ವರೆಗೂ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾರು 2-3 ಫಿನಿಶ್ ಮಾಡ್ತಾರೆ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಹೋದ್ರೂ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಸೀನ್ ನೋಡ್ತು ಅಂದರೆ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ಇಲ್ಲಿ ನಮಗೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗ್ತಿರೋದೇನು ಅಂತಂದರೆ, ನಾವು RCB ಬರೀ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವ ಅಥವಾ ಡೈರೆಕ್ಟಾಗಿ ಫೈನಲ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀವ ಅಂತ ನಮಗೆ ಇವಾಗ ಡೌಟ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಪಾಯಿಂಟ್ಸ್ ಟೇಬಲ್ನ ಸೀನ್ ನೋಡ್ತು ಅಂದರೆ ಅದೇ ಥರ ಇರೋದು. ಇನ್ನು ಉಳಿದಿರುವಂಥ ಮ್ಯಾಚು ನಮ್ಮ RCBಗೆ 3 ಮ್ಯಾಚು. ಯಾವ ಟೀಮು ಕೂಡ ಇತಿಹಾಸ ತೆಗೆದು ನೋಡ್ತು ಅಂದರೆ, WPL ಇತಿಹಾಸ ತೆಗೆದು ನೋಡ್ತು ಅಂತ ಅಂದರೆ 7 ಮ್ಯಾಚ್ನ ಗೆದ್ದಿಲ್ಲ ಅಥವಾ 8 ಮ್ಯಾಚ್ನ ಗೆದ್ದಿಲ್ಲ. 8ಕ್ಕೆ 8 ಮ್ಯಾಚ್ ಯಾವ ಟೀಮು ಗೆದ್ದಿಲ್ಲ ಅಥವಾ 7 ಮ್ಯಾಚ್ನ ಕೂಡ ಗೆದ್ದಿಲ್ಲ. 6 ಮ್ಯಾಚ್ನ ಗೆದ್ದಿದ್ದಾರೆ. ಒಂದು 2-3 ಟೀಮು 6 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗಿರೋಂಥದ್ದೆಲ್ಲ ಇದ್ದಾವೆ. ಬಟ್ 7 ಮ್ಯಾಚ್ನ ಗೆಲ್ತು ಅಂದರೆ, ಲೀಗ್ ಸೀಸಲ್ಲಿ 7 ಮ್ಯಾಚ್ನ ಗೆಲ್ತು ಅಂದರೆ ಅಥವಾ 8 ಮ್ಯಾಚ್ನ ಗೆಲ್ತು ಅಂತಂದರೆ, 8 ಮ್ಯಾಚ್ ಗೆಲ್ತು ಅಂದರೆ ಬಿಡಿ, ಆ ರೆಕಾರ್ಡ್ ಬೀಟ್ ಮಾಡೋದಕ್ಕೆ ಅಸಾಧ್ಯ ಆಗೋಗ್ಬಿಡುತ್ತೆ. 7 ಮ್ಯಾಚ್ನ ಗೆಲ್ತು ಅಂತಂದರೆ ಇದೇ ಫಾರ್ ದ ವೆರಿ ಫಸ್ಟ್ ಟೈಮು ಫಸ್ಟ್ ಟೀಮ್ ಆಗುತ್ತೆ 7 ಮ್ಯಾಚ್ನ ಗೆಲ್ಲೋದಕ್ಕೆ. ಇವಾಗ ಆಲ್ರೆಡಿ 5 ಕನ್ಸಿಕ್ಯೂಟಿವ್ ವಿನ್ಸು ಯಾವ ಟೀಮು ಕೂಡ ಮಾಡಿಲ್ಲ, ಅದನ್ನು ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 4 ಕನ್ಸಿಕ್ಯೂಟಿವ್ ವಿನ್ಸ್ ಏನೋ ತಗೊಂಡಿಲ್ಲ, ಅದನ್ನು ಕೂಡ ಮಾಡಿದ್ದಾರೆ ನಮ್ಮ RCB. ರೆಕಾರ್ಡ್ನ ಬೀಟ್ ಮಾಡೋದು ಅಸಾಧ್ಯವಾಗಿರುವಂಥ ರೆಕಾರ್ಡ್ಗಳೆಲ್ಲ ಈ ಸೀಸನ್ ನಮ್ಮ RCB ಮಾಡ್ತಾ ಇದೆ. ಸೊ ಗೊತ್ತಿರೋದ್ರೆ ಇನ್ನು ಯಾರ್ಯಾರ ಮೇಲೆ ಮ್ಯಾಚ್ ಇದೆ ಅಂತ. UP ವಾರಿಯರ್ಸ್ ಅಗೇನ್ಸ್ಟ್ ಇದೆ, ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಇದೆ, ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಇದೆ. ಅದರಲ್ಲಿ ಸ್ವಲ್ಪ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಸ್ವಲ್ಪ ಟಫ್ ಆದರೂ ಆಗ್ಬೋದು ಅಂತ ಅನ್ನಿಸ್ತಿದೆ. ಇನ್ನು ಇಬ್ಬರು ಅಗೇನ್ಸ್ಟು ಹೊಡಿಬೋದು ಅಂತಲೇ ಅನ್ನಿಸ್ತಿದೆ. ನನ್ನ ಪ್ರಕಾರ 7ರಿಂದ 8 ಮ್ಯಾಚ್ ಅಂತೂ RCB ಗೆಲ್ಲೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ. ಈ ಸೀಸನ್ ಫ್ಲೋ ನೋಡ್ತು ಅಂತಂದರೆ ಯಾರು ಒಂಥರ ಎದುರಾಳಿನೇ ಇಲ್ಲ ಅಂತ ಅನ್ನಿಸ್ತಿದೆ. ಆ ಥರ ಆಡ್ತಾ ಇರೋಂಥ RCB. ಮಿಕ್ಕಿರೋಂಥ ಟೀಮನ್ನು ನೋಡ್ತಾನೆ ಮುಂಬೈ ಇಂಡಿಯನ್ಸ್ ಸೆಕೆಂಡ್ ಪೊಸಿಷನ್ಲಿದೆ, UP ವಾರಿಯರ್ಸ್ ಥರ್ಡ್ ಪೊಸಿಷನ್ನು ಆ್ಯಂಡ್ 4th ಪೊಸಿಷನಲ್ಲಿ ಗುಜರಾತ್ ಜೈಂಟ್ಸ್ ಇದೆ. ಫಸ್ಟ್ 2 ಮ್ಯಾಚ್ನ ಗೆದ್ದು ಮಿಕ್ಕಿರೋಂಥ 3 ಮ್ಯಾಚ್ನೂ ಕೂಡ ಸೋತಿದ್ದಾರೆ ಗುಜರಾತ್ ಜೈಂಟ್ಸ್. ಅದು ನಮ್ಮ RCB ಮೇಲೆ 2 ಮ್ಯಾಚ್ನ ಸೋತಿದ್ದಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ವಿಚಾರಕ್ಕೆ ಬಂತು ಅಂದರೆ 4 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ದಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್. ಇವತ್ತಿನ ಮ್ಯಾಚ್ ಇದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು. ಇಲ್ಲೇನಾದ್ರು ಇವರು ಜೀವಂತವಾಗಿ ಉಳ್ಕೊಂತ ಇವತ್ತು ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತು ಅಂತಂದರೆ ಸೀರಿಯಸ್ ಕಾಂಪಿಟೇಷನ್ ಆಗೋಗ್ಬಿಡುತ್ತೆ. ಯಾಕಂದರೆ ಎಲ್ಲರೂ ಕೂಡ 2 ಮ್ಯಾಚ್ನ ಗೆದ್ದಂಗೆ ಆಗೋಗ್ಬಿಡುತ್ತೆ. ಎಲ್ಲರೂ 5 ಮ್ಯಾಚ್ ಆಡ್ಬಿಟ್ಟು 2 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. ಇನ್ಫ್ಯಾಕ್ಟ್ 6 ಮ್ಯಾಚ್ ಆಡಿ ಮುಂಬೈ ಇಂಡಿಯನ್ಸ್ 2 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. ಸೊ ಮುಂಬೈ ಇಂಡಿಯನ್ಸ್ಗೆ ಸ್ವಲ್ಪ ಜಲಕ್ಕೆ ಕೊಟ್ಟಂಗೆ ಇರುತ್ತೆ. ನಿಮ್ಮ ರನ್ ರೇಟ್ ಬೆಟರ್ ಆಗಿದ್ರು ಕೂಡ ನಾವು ಬತ್ತೀವಿ ಹಿಂದೆ ಇರೋರು ಅನ್ನೋ ಥರ ಇರುತ್ತೆ. ಬಟ್ ಇವತ್ತೇನೋ ಮುಂಬೈ ಇಂಡಿಯನ್ಸ್ ಗೆಲ್ದರು ಅಂತಂದರೆ ಅವ್ರಿಗೆ ಒಂದು ರೇಂಜಿಗೆ ಫ್ರಂಟ್ ಫೂಟಲ್ಲಿ ಬಂದಂಗೆ ಇರುತ್ತೆ ಮುಂಬೈ ಇಂಡಿಯನ್ಸ್. ಬಟ್ ಮುಂಬೈ ಇಂಡಿಯನ್ಸ್ಗೆ RCB ಅಗೇನ್ಸ್ಟ್ ಮ್ಯಾಚ್ ಇದೆ. ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ, ಏನು ಗುರು ಇವರು ಈ ಟೀಮ್ ಟು ಬೀಟ್ ಥರ ಕಾಣಿಸ್ತಾವ್ರೆ, ಇವ್ರನ್ನ ಹೊಡಿಲೇಬೇಕು ಅಂತ. ಎಲ್ಲರಿಗೂ ಕೂಡ ಇದೆ. ಹಂಗೆ ನೋಡೋಕೆ ಹೋಗ್ತಾರೆ, UP ವಾರಿಯರ್ಸು DC ಮುಂಬೈ ಇಂಡಿಯನ್ಸ್ ಹೊಡಿಲೇಬೇಕು, ಅಲ್ಲಿ ಸರ್ವೈವ್ ಆಗಬೇಕು ಅಂದರೆ ಈ ಟೂರ್ನಮೆಂಟಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರುವಾಗಲೇ ಟಾಪ್ 3 ಕ್ವಾಲಿಫೈ ಆಗೋದು ಪ್ಲೇ ಆಫ್ಸ್ಗೆ. ನಮ್ಮ RCB ಕ್ವಾಲಿಫೈ ಆಗಿದ್ದಾಯಿತು. ಇನ್ನು 2 ಟೀಮ್ಗಳು ಕಿತ್ತಾಡ್ತಾ ಇದ್ದಾವೆ. ಯಾವ ಟೀಮು 4 ಟೀಮಲ್ಲಿ 2 ಟೀಮು ಕಿತ್ತಾಡ್ತಾ ಇದ್ದಾವೆ. ಇಲ್ಲಿ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ RCB ಫೈನಲ್ಗೆ ಕ್ವಾಲಿಫೈ ಆಗೋಗ್ಬಿಡ್ತೀಯ ಅಂತ ಡೌಟ್ ಹೊಡಿತಿದ್ದೆ ನನಗೆ ಅಂತ. ಇನ್ನಿರೋವಂಥದ್ದು ಮುಂಬೈ ಇಂಡಿಯನ್ಸ್ಗೆ 3 ಮ್ಯಾಚು, UP ವಾರಿಯರ್ಸ್ಗೆ 3 ಮ್ಯಾಚು, GGಗೆ 3 ಮ್ಯಾಚು, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಾತ್ರ 4 ಮ್ಯಾಚ್ ಇದೆ. 4 ಮ್ಯಾಚ್ನ ಗೆಲ್ತು ಅಂದರೆ 5 ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಮುಂಬೈ ಇಂಡಿಯನ್ಸು ಇನ್ನು 3 ಮ್ಯಾಚ್ ಗೆಲ್ತು ಅಂದರೂ ಕೂಡ 5 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. UP ವಾರಿಯರ್ಸು 5 ಮ್ಯಾಚ್ ಗೆದ್ದಂಗೆ ಆಗುತ್ತೆ. GGನೂ ಕೂಡ ಅಟ್ ಮ್ಯಾಕ್ಸಿಮಮ್ಮು 5 ಮ್ಯಾಚ್ ಅಷ್ಟೇ ಗೆಲ್ಲೋದಕ್ಕಾಗೋದು. ಕೆಳಗಡೆ ಇರೋಂಥ ಟೀಮು ನಾವು ಆಲ್ರೆಡಿ 5 ಮ್ಯಾಚ್ನ ಗೆದ್ಬಿಟ್ಟಿದ್ದೀವಿ. ರನ್ ರೇಟ್ ನೋಡ್ತು ಅಂತಂದರೆ 1.882 ಇದೆ ನಮ್ಮ ನೆಟ್ ರನ್ ರೇಟು. ಇದು ನೆಟ್ ರನ್ ರೇಟ್ನ ಬೀಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ, ಹೆವಿ ಕಷ್ಟ ಕೊಡ್ಬೇಕು. ಹೆವಿ ಮಾರ್ಜಿನ್ ವಿಕ್ಟ್ರೀಸ್ ಆಗಬೇಕು. ಇನ್ನಿರೋಂಥ 3 ಮ್ಯಾಚ್ ಮುಂಬೈ ಇಂಡಿಯನ್ಸ್ಗೇನಿದೆ ಅದು ನಮ್ಮ RCBಲೇ RCB ಅಗೇನ್ಸ್ಟ್ನೇ ಹೆವಿ ಮಾರ್ಜಿನ್ ವಿಕ್ಟ್ರಿ ಆಗಬೇಕು. ಇವ್ರದಂತೂ UP ವಾರಿಯರ್ಸ್ ಎಲ್ಲ ಹತ್ರ ಕೂಡ ಬರೋದಿಲ್ಲ. UP ವಾರಿಯರ್ಸ್ ಆಗಿರಲಿ, GG ಆಗಿರಲಿ, ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ ಹತ್ರ ಕೂಡ ಬರಲ್ಲ ಅಂತ ಅನ್ನಿಸ್ತು. ಇನ್ ಕೇಸ್ ನಾವು RCB ನೆಕ್ಸ್ಟ್ 3 ಮ್ಯಾಚ್ನ ಸೋಲ್ತು ಅಂದ್ರೂ ಕೂಡ ಮೋಸ್ಟ್ ಪಾಸಿಬಲಿ RCB ಮೊದಲನೇ ಪೊಸಿಷನಲ್ಲೇ ಫಿನಿಶ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಸೋಲಿನ ಮಾರ್ಜಿನ್ ಜಾಸ್ತಿ ಆಗಿರಬಾರ್ದು ಅಷ್ಟೇ ನಮ್ಮದು. ಇನ್ ಕೇಸ್ 3 ಸೋತ್ರು ಕೂಡ ನಾವು ಫೈನಲ್ಸ್ನ ಆಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಆ ಥರ ಆಗಬಾರ್ದು. ಯಾಕಂದರೆ 3 ಸೋತ್ಬಿಟ್ಟು ಫೈನಲ್ಸ್ಗೆ ಹೋಗೋದು ಅದೊಂಥರ ನೆಗೆಟಿವ್ ನೋಟ್ ಇರುತ್ತೆ. ಪಾಸಿಟಿವ್ ನೋಟ್ ಅಂತ ಅಂದರೆ ಗೆದ್ಬಿಟ್ಟು ಹೋಗಬೇಕು. ಆದಷ್ಟು ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟು ಮ್ಯಾಚ್ನೂ ಕೂಡ ಗೆದ್ಬಿಟ್ಟು ಹೋಗಬೇಕು. ನನ್ನ ಪ್ರಕಾರ ನೋಡ್ತು ಅಂದರೆ RCBನ 3 ಸೋತರೂ ಕೂಡ ಫೈನಲ್ಸ್ ಆಡ್ತೀವಿ ನಾವು. ನೋಡಿ ಇದು ಯಾವ ಥರ ಇದೆ ಅಂತ. ಇನಿಷಿಯಲಿ ಟೂರ್ನಮೆಂಟಲ್ಲಿ ಮಸ್ತಾಗಿ ಆಡೋದು ಯಾವ ಥರ ಪಾಸಿಟಿವ್ ಆಗುತ್ತೆ ಅಂತಂದರೆ, ಎಂಡ್ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಏನಾದ್ರು ಇನ್ ಕೇಸ್ ಸೋತ್ವಿ ನಾವು ಅಂದ್ರೂ ಕೂಡ ಫೈನಲ್ಸ್ ಆಡೋ ಥರ ಆಗಿದೆ ಇವಾಗ ಸೀನ್ ನೋಡ್ತು ಅಂತಂದರೆ. ಸೊ ಅಟ್ ಮ್ಯಾಕ್ಸಿಮಮ್ ಬೇರೆ ಟೀಮ್ ಗೆಲ್ಲಕ್ಕಾಗದ 5 ಮ್ಯಾಚು, ನಾವು ಆಲ್ರೆಡಿ 5 ಮ್ಯಾಚ್ ಗೆದ್ದಿದ್ದೀವಿ. ಸೊ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದೆ ನಾವು ಫೈನಲ್ಸ್ ಆಡ್ತಾ ಇದ್ದೀವಿ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮಗೇನು ಅನ್ನಿಸ್ತಾ ಇದೆ RCB ಜೊತೆಗೆ ಯಾರು ಫೈನಲ್ಸ್ನ ಆಡ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.